ನಾಗಮಂಗಲದಲ್ಲಿ ಕೋಮು ಗಲಭೆ ಹಿನ್ನೆಲೆ ಇವತ್ತು ಶಾಂತಿ ಸಭೆಯನ್ನ ನಡೆಸಲಾಗುತ್ತೆ. ನಾಗಮಂಗಲ ಪಟ್ಟಣದಲ್ಲಿ ಶಾಂತಿ ಸಭೆಯನ್ನ ಕರೆದಿದೆ ಜಿಲ್ಲಾಡಳಿತ. ಸಚಿವ ಎನ್ ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಎರಡು ಕೋಮಿನ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರ ಶಾಂತಿ ಸಭೆ. ನಾಗಮಂಗಲದಲ್ಲಿ ಕೋಮು ಗಲಭೆಯ ಹಿನ್ನೆಲೆಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿತ್ತು. ಈಗೆಲ್ಲವೂ ಕೂಡ ಸರಿಯಾಗ್ತಾ ಇದೆ. ಇದರ ಬೆನ್ನಲ್ಲೇ ಇದೀಗ ಸಚಿವ ಎನ್ ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಅನ್ನು ಇಟ್ಟುಕೊಂಡಿದ್ದಾರೆ. ಎರಡೂ ಕೋಮಿನ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರ ಶಾಂತಿ ಸಭೆಯನ್ನ ಕರೆಯಲಾಗಿದೆ. ಶಾಂತಿ ಸಭೆಯ ಮೂಲಕ ಸೌಹಾರ್ದತೆಯನ್ನ ಸಾಧಿಸೋಕೆ ಯತ್ನಿಸಲಾಗ್ತಾ ಇದೆ. ಈ ಮುಖಾಂತರವಾಗಿ ನಾಗಮಂಗಲದಲ್ಲಿ ಗಣಪತಿ ಬಿಡುವ ವಿಚಾರದಲ್ಲಿ ಎರಡು ಕೋಮಿನ ನಡುವೆ ಗಲಭೆ ಆಗಿತ್ತು. ಸುಮಾರು ಅಂಗಡಿಗಳಿಗೆ ಬೆಂಕಿ ಹಚ್ಚಲಾಗಿತ್ತು. ಅನೇಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಈಗಾಗಲೇ ಅನೇಕರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. FIR ಕೂಡ ದಾಖಲಾಗಿದೆ. SI ಅನ್ನ ಸಸ್ಪೆಂಡು ಮಾಡಲಾಗಿದೆ. ಸೊ ಇದರ ಬೆನ್ನಲ್ಲೇ ಇದೀಗ ಶಾಂತಿ ಸಭೆಯ ಮೂಲಕ ಸೌಹಾರ್ದತೆಯನ್ನ ಸಾಧಿಸುವ ಯತ್ನಕ್ಕೆ ಇದೀಗ ಮುಂದಾಗ್ತಾ ಇರೋದು. ಎರಡೂ ಧರ್ಮದ ಮುಖಂಡರನ್ನ ಮತ್ತು ಸಾರ್ವಜನಿಕರನ್ನ ಕರೆಸಿ ಮಾತನಾಡುವಂತ ಪ್ರಯತ್ನ ಎಂದಿನಂತೆ ನಡಿಬೇಕಲ್ವಾ ಜನಜೀವನ ಎಲ್ಲವೂ. ಆ ಕಾರಣಕ್ಕಾಗಿ ಈ ಒಂದು ಶಾಂತಿ ಸಭೆಗೆ ಮುಂದಾಗ್ತಾ ಇದ್ದಾರೆ. ಇವತ್ತು ಎರಡೂ ಧರ್ಮದ ನಾಯಕರುಗಳು, ಎರಡೂ ಧರ್ಮದವರಿಗೆ ಇಲ್ಲಿ ಹೊಡೆತಾನು ಬಿದ್ದಿದೆ, ನೋವು ಆಗಿದೆ. ಆ ನಿಟ್ಟಿನಲ್ಲಿ ಇದನ್ನು ಹಾಗೆ ಬಿಟ್ಟರೆ ಆಗಲ್ಲ, ಬಗೆಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಬೇಕು, ಕಾನೂನು ಸುವ್ಯವಸ್ಥೆ ಹದಗೆಡಬಾರದು, ಎಲ್ಲರೂ ನಾರ್ಮಲ್ ಆಗಿ ಜೀವನವನ್ನು ನಡೆಸಬೇಕು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಅಲ್ಲಿನ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಇವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕರೆದಿದ್ದಾರೆ. ಈ ಮೀಟಿಂಗ್ನಲ್ಲಿ ಯಾರೆಲ್ಲ ಭಾಗ್ಯ ಆಗ್ತಾರೆ, ಎಲ್ಲ ಧರ್ಮದ ಮುಖಂಡರುಗಳು ಭಾಗ್ಯ ಆಗ್ತಾರಾ, ಏನು ತೀರ್ಮಾನ ಕೈಗೊಳ್ತಾರೆ, ಏನು ಮಾತಾಡ್ತಾರೆ, ಇದಿರುವಂಥ ಪ್ರಶ್ನೆ. ಪೊಲೀಸ್ ಇಲಾಖೆಯಿಂದ ಕೂಡ ಲೋಪದೋಷ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಅಲರ್ಟ್ ಆಗಿರಬೇಕಾಗಿತ್ತು, ಆದರೆ ಆಗಿರಲಿಲ್ಲ, ಮೈ ಮರ್ತಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಸಸ್ಪೆಂಡು ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು, ಸ್ವಲ್ಪ ತಡವಾಗಿದ್ರು, ಬೇರೆ ಬೇರೆ ರೀತಿಯಾದಂಥ ಆಯಾಮಗಳನ್ನು ಈ ಪ್ರಕರಣ ಪಡ್ಕೊಳ್ತಾ ಇತ್ತು. ರಾತ್ರಿ ಶುರುವಾದಂಥ ಗಲಾಟೆ ರಾತ್ರಿಯೇ ಮುಕ್ತಾಯ ಆಗಿದೆ. ಮಾರನೇ ದಿನದಷ್ಟೊತ್ತಿಗೆ ಎಲ್ಲ ಹತೋಟಿಗೆ ಬಂದಿತ್ತು. ನಾಗಮಂಗಲದಲ್ಲಿ ಹಿಂದೆನೂ ಕೂಡ ಇದೇ ಥರ ಆಗಿತ್ತು. ಕಳೆದ ಬಾರಿ ಗಣಪತಿ ಬಿಡುವ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಕಿರಿಕಾಗಿತ್ತು, ಬಟ್ ಅದು ಹಾಗೇನೆ ಸಹಜ ಸ್ಥಿತಿಗೆ ಬಂದುಬಿಡ್ತು. ಆದರೆ ಈ ಬಾರಿ ಮಾತ್ರ ಎಲ್ಲವೂ ಕೈ ಮೀರಿ ಹೋಗಿತ್ತು. ಎರಡು ಧರ್ಮದವರ ನಡುವೆ ಜಗಳ ಆಗಿತ್ತು, ಗಲಭೆ ಆಗಿತ್ತು, ಕಲ್ಲು ತೂರಾಟ ಆಗಿತ್ತು, ಪೆಟ್ರೋಲ್ ಹಿಡಿದು ಬಂದಿದ್ರು, ಮಚ್ಚು, ಲಾಂಗು, ತಲ್ವಾರು ಎಲ್ಲ ಬಂದಿತ್ತು. ಹೆಂಗೆ ಬಂದಿತ್ತು ಅದೆಲ್ಲ? ಇದೆಲ್ಲ ಮೊದಲೇ ಪ್ಲ್ಯಾನ್ಡ್ ಆಗಿತ್ತು. ಮೊದಲೇ ಪ್ಲ್ಯಾನನ್ನು ಮಾಡಿಕೊಂಡೇ ಬಂದಿದ್ದರು ಅನ್ನುವಂಥ ವಿಚಾರವನ್ನು ಕೆಲವು ಸ್ಥಳೀಯರು ಹೇಳ್ತಾ ಇದ್ರು. ಈಗ ಆಲ್ರೆಡಿ ತನಿಖೆ ನಡೀತಾ ಇದೆ. ಎರಡೂ ಕಡೆಯವರನ್ನು ಅರೆಸ್ಟ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಇದನ್ನು ಹೀಗೆ ಬಿಟ್ಟರೆ ಆಗಲ್ಲ ಅಲ್ವಾ, ಯಾರು ಒಬ್ಬರು ಮುಂದಾಳತ್ವ ವಹಿಸಬೇಕು. ಮೊನ್ನೆ ಚಲುವರಾಯಸ್ವಾಮಿ ಅವರು ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಕ್ಲಾಸ್ ತಗೋಬಿಟ್ಟಿದ್ರು ಜನ. ಏನಕ್ಕೆ ಬಂದಿದ್ದೀರಾ, ಬರಬೇಡಿ ಹೋಗಿ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಮತ್ತೆ ಗಟ್ಟಿ ಮನಸ್ಸು ಮಾಡಿ ಮತ್ತೆ ಹೋಗಿದ್ದಾರೆ, ಹಿಂಗೆ ಬಿಟ್ಟರೆ ಆಗಲ್ಲ ಅಂತ. ನೋಡಿ, ಈ ಘಟನೆಯಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ನಿವಾಸದ ಮೇಲೂ ಕೂಡ ಕಲ್ಲು ತೂರಾಟ ಆಗಿತ್ತು. ಜನಪ್ರತಿನಿಧಿಗಳ ನಿವಾಸದ ಮೇಲೂ ಕೂಡ ಕಲ್ಲು ತೂರಾಟ ಆಗಿತ್ತು. ಈಗಾಗಲೇ ಅನೇಕರು ಭೇಟಿ ಕೊಟ್ಟಿದ್ದಾರೆ ರಾಜಕೀಯ ನಾಯಕರುಗಳು. BJPಯಿಂದನೂ ಹೋಗಿದ್ರು, ಕಾಂಗ್ರೆಸ್ಸಿಂದನೂ ಹೋಗಿದ್ರು, JDS ಇಂದನೂ ಹೋಗಿದ್ರು. ಎಲ್ಲ ಹೋಗಿ ಖುಷಿನೇ. ಆದರೆ ಮತ್ತೆ ಬೆಂಕಿ ಹಚ್ಚೋದು ಬರಬೇಡಿ. ಸರಿ ಮಾಡೋಕ್ಕಾದ್ರೆ ಸರಿ ಮಾಡಿ, ಬಗೆಹರಿಸೋಕ್ಕಾದ್ರೆ ಬಗೆಹರಿಸಿ. ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೋಗಿ ಕಿತಾಪತಿ ಮಾಡಿ ಬರಬೇಡಿ ಅಂತ ಜನನೇ ಹೇಳ್ತಾ ಇದ್ರು. ನೀವು ಯಾವುದೇ ಪಕ್ಷದಿಂದ ಬಂದ್ರೂ ಅಷ್ಟೇ. ಇಲ್ಲಿ ನೋಡಿ, ಇಂಥ ಘಟನೆಗಳು ನಡೆದಾಗ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಅನ್ಯಾಯ ಆಗುತ್ತೆ, ಮೋಸ ಆಗುತ್ತೆ, ಅಮಾಯಕರ ಜೀವ ಹೋಗ್ಬಿಡತ್ತೆ. ಇವ್ರೇನು ಗೊತ್ತಾ, ಇವರು ಬೆಂಗಳೂರಲ್ಲಿ ಕೂತ್ಕೊಂಡು, ವಿಧಾನಸೌಧದಲ್ಲಿ ಕೂತ್ಕೊಂಡು ಬಿಡಬಾರ್ದು, ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ರಾಜಕಾರಣಿಗಳು ಹೇಳ್ತಾರೆ. ಜನರಿಗೆ ಸಮಸ್ಯೆ ಆಗತ್ತೆ.